ಇದು ಟಿವಿ9 ಡಿಜಿಟಲ್ ವಿಶೇಷ. ನಾನು ಅವಿನಾಶ್ ಶಿವನ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆದಮೇಲೆ ಟೆಸ್ಟ್ ಕ್ರಿಕೆಟನ್ನು ಯಾರು ನೋಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಯಾಕಂದರೆ ಆ ಒಂದು ಕೋರ್ ಜೊತೆಗೆ ಅಶ್ವಿನ್ ಕೂಡ. ಸೊ ಆ ಕೋರ್ ಇಲ್ದಿರುವಾಗ ನಾವು ನೋಡೋಕ್ಕೆ ಸಾಧ್ಯನಾ? ಯಾಕಂದರೆ ಟೆಸ್ಟ್ ಕ್ರಿಕೆಟ್ ಅಂತಂದರೆ ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ನೆಸ್, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ, ಅಶ್ವಿನ್ ಅವರ ಒಂದಷ್ಟು ಗೇಮ್ ಪ್ಲ್ಯಾನ್ಗಳು, ಮಾಸ್ಟರ್ ಪ್ಲ್ಯಾನ್ಗಳು ಇದೆಲ್ಲವೂ ಕೂಡ ಭಾಳ ನಮಗೆ ಹತ್ತಿರ ಆಗಿತ್ತು, ಕನೆಕ್ಟ್ ಆಗಿತ್ತು. ಆದರೆ ಯಾವಾಗ ಈ ಮೂರು ಲೆಜೆಂಡ್ಗಳು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೋ ಆಮೇಲಿಂದ ಟೆಸ್ಟ್ ಕ್ರಿಕೆಟ್ ಆ ಒಂದು ಕಳೆಯನ್ನು ಕಳ್ಕೊಳ್ಳುತ್ತೆ, ಬೋರ್ ಆಗುತ್ತೆ ಅಂತ ಅನಿಸಿತ್ತು. ಆದರೆ ಮೂರು ಯುವಕರ ಬಗ್ಗೆ ನಾನು ಇವತ್ತು ಮಾತನಾಡಲೇಬೇಕು. ಅವರು ಯಾವ ರೀತಿಯಾಗಿ ಟೆಸ್ಟ್ ಕ್ರಿಕೆಟ್ಗೆ ವಾಪಸ್ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ನ ವಾಪಸ್ ತರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದ್ಭುತವಾಗಿತ್ತು. ಯಶಸ್ವಿ ಜೈಸ್ವಾಲ್ 23 ವರ್ಷ, ಶುಭ್ಮಾನ್ ಗಿಲ್ 25 ವರ್ಷ, ರಿಷಬ್ ಪಂತ್ 27. ಈ ಮೂರು ಜನ ಕೂಡ ಇಂಗ್ಲೆಂಡ್ ನೆಲದಲ್ಲಿ ಲೀಡ್ಸ್ನಲ್ಲಿ ಮೊದಲ ದಿನವೇ ಭಾರತದ ಯುವ ಶಕ್ತಿಯ ತಾಕತ್ತೇನು ಅನ್ನೋದನ್ನು ತೋರಿಸಿದ್ರು. ಯಾವುದೇ ಭಯ ಇರಲಿಲ್ಲ. ಯಾಕಂದರೆ ಇಂಗ್ಲೆಂಡ್ ಪ್ರವಾಸ ಹೋದಾಗ, ಆಸ್ಟ್ರೇಲಿಯಾ ಪ್ರವಾಸ ಹೋದಾಗ, ನ್ಯೂಜಿಲೆಂಡ್ ಹೋದಾಗ ಸಹಜವಾಗಿ ಒಂದು ಕ್ರಿಯೇಟ್ ಆಗಿರುತ್ತೆ, ಒಂದು ಫೋಬಿಯಾ. ಮಾಜಿ ಆಟಗಾರರು ಕೂಡ ಮುಗಿಬಿದ್ದಿರ್ತಾರೆ. ಆದರೆ ಈ ಬಾರಿ ಈ ಹುಡುಗರು ಏನು ತೋರಿಸಿದ್ದಾರೆ ಅಂತಂದರೆ, ನಾವು ಇಂಗ್ಲೆಂಡ್ ಆಗಲಿ ಆಸ್ಟ್ರೇಲಿಯಾ ಆಗಲಿ ಎಲ್ಲೇ ಆಗಲಿ ನುಗ್ಗಿ ಹೊಡಿತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಅದರಲ್ಲೂ ಶುಭ್ಮಾನ್ ಗಿಲ್ ಬಗ್ಗೆ ನಾನು ಫಸ್ಟ್ ಮಾತಾಡ್ತೀನಿ, ಆಮೇಲೆ ಜೈಸ್ವಾಲ್ ಹಾಗೆ ಪಂತ್ ಬಗ್ಗೆ ಮಾತನಾಡೋಣ. ಶುಭ್ಮಾನ್ ಗಿಲ್ ಅವ್ರಿಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟಾಗ ಹಲವಾರು ಪ್ರಶ್ನೆಗಳಿದ್ದಿತ್ತು. 25 ವರ್ಷದ ಈ ಯುವಕ ಇನ್ನೂ ಕೂಡ ವಿದೇಶದಲ್ಲಿ ಒಂದು ಸೆಂಚುರಿ ಹೊಡೆದಿಲ್ಲ, ಇವನಿಗೆ ಯಾಕೆ ಕ್ಯಾಪ್ಟನ್ಸಿ ಕೊಡಬೇಕು? ಬುಮ್ರಾ ಇದ್ರಲ್ಲ, ಅವ್ರಿಗೆ ಕೊಡಬೇಕಾಗಿತ್ತು. KL ರಾಹುಲ್ ಇದ್ದರು, ರವೀಂದ್ರ ಜಡೇಜಾ ಇದ್ದರು. ಬಟ್ ಇವರಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಅವಶ್ಯಕತೆ ಏನು? 25 ವರ್ಷದ ಹುಡುಗ ಏನು ಸಾಧನೆ ಮಾಡಿದ್ದಾನೆ ಅಂತ. ಗುಜರಾತ್ ಟೈಟನ್ಸ್ನಲ್ಲಿ ಕ್ಯಾಪ್ಟನ್ಸಿ ಲಾಸ್ಟ್ ಇಯರ್ ಹಾಗೂ ಈ ಒಂದು ವರ್ಷ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಏನು ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಪ್ರಶ್ನೆಗಳಿದ್ದಿದ್ವು. ಆದರೆ ಮೊದಲ ಕ್ಯಾಪ್ಟನ್ಶಿಪ್ ಆದಂಥ ಫಸ್ಟ್ ಮ್ಯಾಚಲ್ಲೇ, ಫಸ್ಟ್ ಟೆಸ್ಟಲ್ಲೇ, ಅದು ಕೂಡ ಇಂಗ್ಲೆಂಡಲ್ಲೇ ಸೆಂಚುರಿ ಬಾರಿಸೋ ಮೂಲಕ 147 ರನ್ ಗಳಿಸಿದ್ರು. ಇನ್ನೂ ಇವತ್ತು ಒಂದು 200 ಹೊಡಿಬೋದಾಗಿತ್ತು. ಸ್ವಲ್ಪ ಅಗ್ರೆಸಿವ್ ಆಗಿ ಫಾಸ್ಟಾಗಿ ಆಡುವಂಥ ಪ್ರಯತ್ನ ಪಟ್ಟರು, ಗಿಲ್ ಔಟ್ ಆಗ್ತಾರೆ. ಇನ್ನೊಂದು ಪ್ರಶ್ನೆ ಬಂದಿತ್ತು, ವಿರಾಟ್ ಕೊಹ್ಲಿ ಆ 4ನೇ ಪ್ಲೇಸ್ ಏನಿದೆ ಅಥವಾ 2 ಡೌನ್ ಏನಿದೆ, ಆ 4th ಪ್ಲೇಸ್ ಏನಿದೆ, ಅದು ಶುಭ್ಮಾನ್ ಗಿಲ್ ಅಂತ ಪ್ಲೇಯರಿಂದ ರೀಪ್ಲೇಸ್ ಮಾಡೋಕ್ಕಾಗುತ್ತಾ ಅಂತ. ಅದನ್ನು ಕೂಡ ಈ ಒಂದು ಟೆಸ್ಟ್ನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ನಾನು ಬರೀ ಕ್ಯಾಪ್ಟನ್ ಆಗಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಫಸ್ಟ್ ಸೆಂಚುರಿ ಅವ್ರದ್ದು ಬರುತ್ತೆ. ಸೇನಾ ಕಂಟ್ರಿಗಳಲ್ಲಿ ಈ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸೇನಾ ಅಂತ ನಾವೇನು ಕರಿತೀವಿ, SCNA, ಅದರಲ್ಲಿ ಮೊದಲ ಸೆಂಚುರಿ ಬರುತ್ತೆ. ಜೊತೆಗೆ ನಾನು 4ನೇ ಸ್ಲಾಟ್ಗೂ ಕೂಡ ಫಿಟ್ ಆಗ್ತೀನಿ, ಕ್ಯಾಪ್ಟನ್ಸಿಯನ್ನು ಕೂಡ ಮಾಡ್ತೀನಿ ಅನ್ನೋದನ್ನು, ಕ್ಯಾಪ್ಟನ್ ಆಗಿ ಕೂಡ ನಾನು ಪ್ರೆಷರ್ ತಗೊಳ್ದೆ ಆಡ್ತೀನಿ ಅನ್ನೋದನ್ನು ಶುಭ್ಮಾನ್ ಗಿಲ್ ಇವತ್ತು ಪ್ರೂವ್ ಮಾಡಿದ್ರು. ಇದು ಶುಭ್ಮಾನ್ ಗಿಲ್ ವಿಚಾರ. ಆದರೆ ಯಶಸ್ವಿ ಜೈಸ್ವಾಲ್ ಅಂತೂ ನಾನು ಇದುವರೆಗೆ ಎಲ್ಲೂ ಎದುರುಗಡೆ ಯಾರೇ ಬೌಲರ್ ಇದ್ದರೂ ಕೂಡ ಭಯಪಟ್ಟು ಆಡಿರೋದು ನೋಡೇ ಇಲ್ಲ. ಅದು IPL ಇರಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಬೌನ್ಸರ್ ಬಂದಾಗಲೂ ಕೂಡ ಅಷ್ಟು ಫಾಸ್ಟಾಗಿ ಬರ್ತಾ ಇಲ್ಲ ಬಾಲ್ ಅಂತ ಮಿಚೆಲ್ ಸ್ಟಾರ್ಕ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಂಥ ಒಬ್ಬ ಯುವಕ ಯಶಸ್ವಿ ಜೈಸ್ವಾಲ್. ಅವರು ಶುಭ್ಮಾನ್ ಗಿಲ್ಗೆ ಒಂದು ದೊಡ್ಡ ಹೆಗಲಾಗಿ ನಿಂತಿದ್ದಾರೆ, ನಿಮ್ಮ ಜೊತೆ ನಾನಿದ್ದೀನಿ ಅಂತ. ಜೊತೆಗೆ KL ರಾಹುಲ್ ಕೂಡ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಇನ್ನೊಂದು ಸ್ವಲ್ಪ ನಿಂತಿದ್ರೆ ಖಂಡಿತ ಅವ್ರದ್ದೊಂದು ಸೆಂಚುರಿ ಬಂದಿರೋದು. ಬ್ಯಾಟಿಂಗ್ ಚೆನ್ನಾಗಿ ಸಪೋರ್ಟ್ ಆಗ್ತಿದ್ದಂಥ ಪಿಚ್. ಆದರೆ ಜೈಸ್ವಾಲ್ 23 ವರ್ಷದ ಹುಡುಗ, ನಾನು ಈ ಕ್ರಿಕೆಟ್ನ ಭಾರತದ ಭವಿಷ್ಯದ ಕ್ರಿಕೆಟರ್, ನಾನಿದ್ದೀನಿ ಎಲ್ಲ ಫಾರ್ಮ್ಯಾಟಲ್ಲೂ ಕೂಡ, T20 ಇರಲಿ, ಒನ್ ಡೇ ಇರಲಿ, ಹಾಗೆ ಟೆಸ್ಟ್ ಫಾರ್ಮ್ಯಾಟಲ್ಲಿ. ಇನ್ನು ನೆಕ್ಸ್ಟ್ ನಾವು ಬರಬೇಕು ರಿಷಬ್ ಪಂತ್ ಇದ್ದಾರಲ್ಲ, ಅವರೊಂಥರ ಬೇರೆ ಪ್ಲ್ಯಾನೆಟಿಂದ ಬಂದಿದ್ದಾರೆ ಅಂತ ಅನಿಸುತ್ತೆ ಅವ್ರು ಆಡಿದಾಗ. ಎಲ್ಲರೂ ಕೂಡ ಟೆಸ್ಟ್ ಕ್ರಿಕೆಟ್ ಅಂದರೆ ಹಿಂಗೆ ಆಡಬೇಕು, ಇಷ್ಟೊತ್ತು ಡಿಫೆನ್ಸ್ ಮಾಡಬೇಕು, ಸ್ಪಿನ್ನರ್ಗಳಿಗೆ ಬಾಲ್ಗಳನ್ನು ಬಿಡಬೇಕು, ಭಾಳ ಟಫ್ ಇರುವಂಥ ಬೌಲರ್ಗಳನ್ನು ನಿಧಾನವಾಗಿ ಆಡಿಕೊಂಡು ಡಿಫೆನ್ಸ್ ಆಗಿ ಯಾರು ಲೂಸ್ ಬಾಲ್ಗಳನ್ನು ಹಾಕ್ತಾರೆ ಅವರಿಗೆ ಹೊಡಿಬೇಕು ಅನ್ನೋ ರೀತಿಯಾಗಿರುತ್ತೆ. ಜೊತೆಗೆ ಭಾಳ ಹೊತ್ತು ಕ್ರೀಸ್ನಲ್ಲಿ ಕಚ್ ನಿಲ್ಲಬೇಕು ಅಂತ. ಬಟ್ ರಿಷಬ್ ಪಂತ್ ಅವರು ಟೆಸ್ಟ್ ಆಡುವಂಥ ಫಾರ್ಮ್ಯಾಟೇ ಬೇರೆ, ಕ್ರೇಜಿಯಾಗಿರುತ್ತೆ ಶಾಟ್ಗಳು. ಇವತ್ತು ಕೂಡ ನಾವು ನೋಡ್ತಾ ಇದ್ವಿ, ಈ 7ನೇ ಸೆಂಚುರಿ ಬರುತ್ತೆ ಅವ್ರದ್ದು. ಅದರಲ್ಲಿ 3 ಇಂಗ್ಲೆಂಡಲ್ಲೇ ಬಂದಿದೆ, ಸೌತ್ ಆಫ್ರಿಕಾದಲ್ಲೊಂದು, ಹಾಗೆ ಆಸ್ಟ್ರೇಲಿಯಾದಲ್ಲಿ ಬಂದಿರುವಂಥ 7 ಸೆಂಚುರಿಲಿ 5 ವಿದೇಶದಲ್ಲೇ ಬಂದಿರೋದು. ಸೊ ರಿಷಬ್ ಪಂತ್ ಇದೆಯಲ್ಲ, ಒಂಥರ ಅನಾರ್ಥೋಡಾಕ್ಸ್. ಅವರ ಬ್ಯಾಟಿಂಗ್ ಸ್ಟೈಲೇ ಬೇರೆ, ಎದ್ದು ಬಿದ್ದು ಹೊರಳಾಡಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಶಾಟ್ಗಳನ್ನು ಕನೆಕ್ಟ್ ಮಾಡ್ತಾರೆ ಅದು ರಿಷಬ್ ಪಂತ್ಗೆ ಗೊತ್ತು. ಏನು ಕ್ರಿಕೆಟ್ ಅವ್ರು ಆಡ್ತಾರೆ, ಯಾವ ಶಾಟ್ ಆಡ್ತಾರೆ ಅಂತ. ಬೌಲರ್ಗಳನ್ನು ಅನ್ಸೆಟಲ್ ಮಾಡೋದರಲ್ಲಿ ರಿಷಬ್ ಪಂತ್ ಅವರ ಆ ಒಂದು ಬ್ಯಾಟಿಂಗ್ ಸ್ಟೈಲ್ ಇದೆಯಲ್ಲ, ಅದು ಕನ್ಫ್ಯೂಸ್ ಮಾಡುತ್ತೆ. ಯಾವ ಲೆಂತನ್ನು ಹಾಕಬೇಕು, ಯಾವ ಕಡೆ ಆಡಿಸ್ಬೇಕು, ಶಾಟ್ ಹಾಕಿದ್ರೆ ಹೇಗೆ, ಓವರ್ ಪಿಚ್ ಹಾಕಿದ್ರೆ ಏನು ಹೊಡಿತಾರೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ. ರಿಷಬ್ ಪಂತ್ ಅಂತೂ ಅದ್ಭುತವಾಗಿ ಆಡಿದ್ರು. ಇವತ್ತು ಅನ್ಫಾರ್ಚುನೇಟ್ ಒಂದು LB ಔಟ್ ಆಗ್ತಾರೆ, ರಿವ್ಯೂ ತೊಗೊಳ್ತಾರೆ, ನಂತರ ಅದು ಔಟ್ ಅಂತ ಬರುತ್ತೆ, ರಿವ್ಯೂ ಲಾಸ್ಟ್ ಆಗುತ್ತೆ. ಸೊ ಓವರಾಲ್ ಈ 3 ಜನ ಜೊತೆಗೆ KL ರಾಹುಲ್ ಕೊಟ್ಟಂಥ ಸ್ಟಾರ್ಟ್ ಇದೆಲ್ಲವೂ ಕೂಡ ಸೂಪರ್ಬ್ ಆಗಿತ್ತು. ಭಾಳ ಮುಖ್ಯವಾಗಿ ನಾವು ಇಬ್ಬರ ಬಗ್ಗೆ ಇಲ್ಲಿ ಮಾತನಾಡಲೇಬೇಕು. ಸಾಯಿ ಸುದರ್ಶನ್ ಟೆಸ್ಟ್ ಡೆಬ್ಯೂ ಮಾಡ್ತಾರೆ, 3ನೇ ಬಾಲಲ್ಲಿ ಔಟ್ ಆಗ್ತಾರೆ. ಆಫ್ ದ ಲೆಗ್ ಸೈಡ್ ಹೋಗ್ತಿದ್ದಂಥ ಬಾಲ್, ಅದು ಟಚ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಮೇ ಬಿ ಅವರು ಆ ಕಡೆ ಕಳಿಸೋಣ ಅಂತಿದ್ರು, ಬಟ್ ಅದು ಎಡ್ಜ್ ಆಗುತ್ತೆ. ಕರುಣ್ ನಾಯರ್ 3006 ದಿನಗಳ ಬಳಿಕ ಕಂಬ್ಯಾಕ್ ಮಾಡಿದಂಥ ಕರುಣ್ ನಾಯರ್ ಕೂಡ ಒಂದು ಅನ್ನೆಸೆಸರಿ ಸ್ವಲ್ಪ ಟೈಮ್ ತಗೊಳ್ಬೋದಾಗಿತ್ತು ಇಬ್ಬರೂ ಕೂಡ. ಆದರೆ ಬೇಗ ಆ ಶಾಟ್ ಕನೆಕ್ಟ್ ಮಾಡಬೇಕು ಅಂತ ಹೋಗ್ತಾರೆ. ಆಲಿ ಪಾಪ್ ಹಿಡಿದಂಥ ಅದ್ಭುತವಾದಂಥ ಕ್ಯಾಚ್ ಅದು.
ಸೊ ಇಬ್ಬರು ಕೂಡ ಡಿಸಪಾಯಿಂಟ್ ಮಾಡಿದ್ದಾರೆ. ಸಾಯಿ ಸುದರ್ಶನ್ ಇನ್ನು ತಮ್ಮ ಆರಂಭಿಕ ಹಂತದಲ್ಲಿರೋರು. ಕರುಣ್ ನಾಯರ್ ಕ್ರಿಕೆಟ್ ನಂಗೊಂದು ಚಾನ್ಸ್ ಕೊಡು ಅಂತ ಟ್ವೀಟ್ ಮಾಡಿದಂಥವ್ರು. ಮತ್ತೊಂದು ಅವಕಾಶ ಅವ್ರನ್ನ ಹುಡ್ಕೊಂಡು ಬಂದಿದೆ. ಬಟ್ ಓಕೆ ಫೈನ್, ಒಳ್ಳೆ ಸ್ಕೋರ್ ಬಂದಿದೆ, 500 ಹತ್ರ ನಾವು ಹೋಗಿದ್ದೀವಿ. ಹಾಗಾಗಿ ಇಬ್ಬರ ಇನ್ನಿಂಗ್ಸ್ ಅಷ್ಟೇನು ನಮಗೆ ಹೊಡೆತ ಕೊಟ್ಟಿಲ್ಲ, ಹರ್ಟ್ ಮಾಡಿಲ್ಲ. ಬಟ್ ಮುಂದೆ ಸಿಗುವಂಥ ಅವಕಾಶದಲ್ಲಿ ಕರುಣ್ ನಾಯರ್, ಸಾಯಿ ಸುದರ್ಶನ್ ಇಬ್ಬರು ಕೂಡ ಕ್ಲಿಕ್ ಆಗಬೇಕು. ಯಾಕಂದರೆ ಅವರ ಜಾಗಕ್ಕೆ ಅಲ್ಲಿ ಅಭಿಮನ್ಯು ಈಶ್ವರನ್ 3ನೇ ಪ್ಲೇಸಿಗೆ, 6ನೇ ಪ್ಲೇಸಿಗೆ ಧ್ರುವ್ ಜುರೇಲ್ ಇಬ್ಬರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ತಮಗೆ ಸಿಕ್ಕಂಥ ಅವಕಾಶಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಬೇಕು. ಹೇಗೆ ಜೈಸ್ವಾಲ್, ಶುಭ್ಮಾನ್ ಗಿಲ್, ಪಂತ್ ಆಡಿದ್ರು, ಇವರು ಕೂಡ ಆಡಬೇಕಾಗತ್ತೆ. ಬಟ್ ಒಂದಂತೂ ಭಾಳ ಹೆಮ್ಮೆಯಿಂದ ಹೇಳ್ಬೋದು, ಭಾರತದ ಟೆಸ್ಟ್ ಭವಿಷ್ಯ ಈಸ್ ಸೇಫ್. ಯಾವುದೇ ಟೆನ್ಷನ್ ಇಲ್ಲ. ನೀವು ಇನ್ನೊಂದಷ್ಟು ದಶಕ ಕಾಲ ಕ್ರಿಕೆಟನ್ನು ಆಸ್ವಾದಿಸ್ಬೋದು. ಇನ್ನೂ ಭಾಳಷ್ಟು ಕ್ರಿಕೆಟ್ ಆಡುವಂಥ ಪ್ಲೇಯರ್ಗಳು, ಯಂಗ್ಸ್ಟರ್ಸ್ ಆಡುವಂಥವ್ರು ಇದ್ದಾರೆ. ಶ್ರೇಯಸ್ ಅಯ್ಯರ್ ಟೆಸ್ಟ್ ಆ ಒಂದು ಸರ್ಕ್ಯೂಟಿಗೆ ಬರಬೇಕು. ದೇವದತ್ ಪಡಿಕ್ಕಲ್ ಅಂತ ಪ್ಲೇಯರ್ ಇದ್ದಾರೆ, ಸರ್ಫರಾಜ್ ಅಂತ ಪ್ಲೇಯರ್ ಇದ್ದಾರೆ. ಇವರೆಲ್ಲರೂ ಕೂಡ ಅವಕಾಶಗಳಿಗಾಗಿ ಕಾಯ್ತಿರುವಂಥವ್ರು. ಹಾಗಾಗಿ ನಮ್ಮ ಟೆಸ್ಟ್ ಭವಿಷ್ಯ ಉಜ್ವಲವಾಗಿದೆ. ಯಾವುದೇ ಟೆನ್ಷನ್ ಇಲ್ಲದೆ ನಮ್ಮ ಟೆಸ್ಟ್ ಆ ಒಂದು ಫೌಂಡೇಶನ್ ಚೆನ್ನಾಗಿದೆ, ಬ್ಯಾಕಪ್ ಕೂಡ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ಬೋದು. ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.